ಒಂದು ಕಡೆ ನಮಗೆಲ್ಲ ತಿಳಿದಿರುವ ವಿಷಯ, ಇತ್ತೀಚೆಗೆ CET ಎಕ್ಸಾಮ್ ಬರೀತಾ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿವಾರ ಕಚ್ಚಿ ಎಕ್ಸಾಮ್ ಬರೆಸುವಂತ ಕೆಲಸ ಸರ್ಕಾರ ಮುಂದಾಗಿತ್ತು. ಈ ಒಂದು ಕೃತ್ಯವನ್ನ ನಾವು ಖಂಡಿಸ್ತೀವಿ. ಕಾರಣ ಇಷ್ಟೇನೆ, ಈ ಹಿಂದೆ ಸರ್ಕಾರ ಹಿಂದೂಗಳ ಮೇಲೆ ದಮನ ಮಾಡುವಂತ ಕೆಲಸ ಸುಮಾರು ಸಾರಿ ಮಾಡಿದೆ. ತಮ್ಗೆ ಗೊತ್ತಿರ್ಬೋದು, ಮಾಧ್ಯಮಗಳು ನೋಡಿರ್ಬೋದು, ತಾಳಿ ತೆಗೆಸಿರುವಂತ ಕೆಲಸ ಇದೆ, ಮೂಗ್ಬೋಟ್ ತೆಗೆಸಿರುವಂತ ಕೆಲಸ ಇದೆ, ಕಿವಿವರ ತೆಗೆಸಿರುವಂತ ಕೆಲಸ ಇದೆ. ಈ ರೀತಿ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಸದಾ ಗದಾ ಪ್ರಹಾರ ಮಾಡ್ತಾ ಇದೆ ಸರ್ಕಾರ. ಯಾಕೆ ಅಂದ್ರೆ ಹಿಂದೂಗಳು ಹೋರಾಟ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಏನೋ ಸರ್ಕಾರ ಈ ರೀತಿ ಮಾಡ್ತಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಜನಿವಾರ ಕೈ ಹಾಕಿದಾಗ ನಾವು ಬ್ರಾಹ್ಮಣರು ಸುಂದರಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜನಿವಾರ ಬರೀ ಬ್ರಾಹ್ಮಣರೊಬ್ಬರೇ ಧಾರಣ ಮಾಡುವುದಿಲ್ಲ. ನೋಡಿ, ಇಲ್ಲಿ ನಾವು ನೋಡಿರ್ಬೋದು, ಆರ್ಯವೈಶ್ಯ ಸಮಾಜದವರು ಬಂದಿದ್ದಾರೆ, ಮತ್ತು ಜಟಿಕ ಸಮಾಜದವರು ಬಂದಿದ್ದಾರೆ, ಮತ್ತು ಶ್ರೀ ವೈಷ್ಣವ ಸಮಾಜದವರು ಬಂದಿದ್ದಾರೆ, ಈ ರೀತಿ ವಿಶ್ವಕರ್ಮ ಸಮಾಜದವರು ಬಂದಿದ್ದಾರೆ. ಈ ರೀತಿ 10 ಹಲವಾರು ಸಮಾಜದವರು ಬಂದು ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಕಾರಣ ಇಷ್ಟೇನೆ, ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು, ನೀವೇನಾದ್ರೂ ನಮ್ಮ ಜನಿವಾರಕ್ಕೆ ಕೈ ಹಾಕಿದ್ರೆ ನಾವು ನಿಮ್ಮ ಸರ್ಕಾರವನ್ನು ಉಳಿಸಲ್ಲ ಅನ್ನುವಂತ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾರಣ ಹಿಂದೂಗಳ ಒಂದು ಭಾವನೆಯನ್ನ ಮತ್ತು ಅವರ ಒಂದು ಒಳ್ಳೆತನವನ್ನ ನಾವು ಬೇರೆ ತರ ಉಪಯೋಗಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನಾವೇನು ನಸುಕು ಮಾಡ್ತೀವಿ, ಅರ್ಚಕ ಮತ್ತು ಪುರೋಹಿತರ ಒಂದು ಕೆಲಸನ ಒಂದು ದಿನದ ಮಟ್ಟಿಗೆ ಸ್ಥಗಿತಗೊಳಿಸುವಂತ ಕೆಲಸ ಕರ್ನಾಟಕದಾದ್ಯಂತ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಸರ್ಕಾರ ಈ ಕೂಡಲೇ ಈ ಒಂದು ಕ್ರಮವನ್ನ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಈಗ ಆಲ್ರೆಡಿ 3 ಜನ ಸಚಿವರು ನಮಗೆ ಭರವಸೆಯನ್ನು ಕೊಟ್ಟಿರ್ತಾರೆ. ಸುಧಾಕರ್ ಅವರು ಕೊಟ್ಟಿದ್ದಾರೆ, ಮತ್ತೆ ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಅವರು 24 ಗಂಟೆ ಒಳಗೆ ವರದಿ ತರಿಸ್ಕೊಳ್ತೀವಿ. ಇದು ನಿಮ್ಗೆ ಯಾಕೆ ಹೇಳ್ತಿದೀವಿ ಅಂದ್ರೆ, ಸಚಿವರುಗಳು ಗಾಳಿಗಳು ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಏನ್ ಆಗ್ಬೇಕಾಗಿದೆ ಅಂದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಾಗಿದೆ. ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಈ ಕೂಡಲೇ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕಾಗಿದೆ. ಅದರಲ್ಲಿ ಏನಾದರೂ ಸರ್ಕಾರ ಮುಂದೆ ಬರೆದಿರದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಮಾಧ್ಯಮ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.